ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಶಾಪಿತ ಕಥಾಲೋಕದ ಇಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾರರ್ ಕಥಾ ಸಂಚಿಕೆಗೆ ಆತ್ಮೀಯ ಸ್ವಾಗತ. ಇವತ್ತು ನಾನು ನಿಮ್ಮ ಮುಂದೆ ಒಂದು ರಿಯಲ್ ಎಕ್ಸ್ಪೀರಿಯನ್ಸ್ಡ್ ಸ್ಟೋರಿ ಮೂಲಕ ಬಂದಿದ್ದೀನಿ. ಧನುಷ್ ಪಶ್ಚಿಮ ಬಂಗಾಳದವರು. ವಿಡಿಯೋದ ಕೊನೆಯಲ್ಲಿ ನಾನು ನಿಮಗೆ ಒಂದು ಫೋಟೋನ ತೋರಿಸ್ತೀನಿ. ಅದು ಈ ಘಟನೆಗೆ ಸಾಕ್ಷಿ ಅಂತ ಹೇಳಬಹುದು. ಇಲ್ಲಿ ಏನೇ ನಡೆದಿದ್ರೂ ಅದು ಧನುಷ್ ಅವರ ಲೈಫ್ ಸ್ಟೋರಿ. ಇಲ್ಲಿ ಒಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಅಂದರೆ ಧನುಷ್ಗೆ ಯಾವುದೇ ಸರ್ನೇಮ್ ಇರಲಿಲ್ಲ. ಯಾಕಂದರೆ ಬಾಲ್ಯದಿಂದಲೂ ಆತ ತನ್ನ ಗುರೂಜಿಯ ಜೊತೆಗೆ ಬೆಳೆದಿದ್ದ. ಅವನ ತಂದೆ ತಾಯಿ ಯಾರು ಎಂಬುದು ಅವನಿಗೆ ಗೊತ್ತಿರಲಿಲ್ಲ. ಗುರೂಜಿಗೆ ಆತ ಎಲ್ಲೋ ಸಿಕ್ಕಿದ್ದ. ಅಂದಿನಿಂದ ಅವರು ಅವನನ್ನು ತನ್ನ ಮಗನಿಗಿಂತ ಹೆಚ್ಚಾಗಿ ಒಬ್ಬ ಶಿಷ್ಯನಂತೆ ಬೆಳೆಸಿದ್ರು. ಅವನ ಗುರೂಜಿ ಬಹಳ ಜ್ಞಾನವುಳ್ಳ ಒಬ್ಬರು ವ್ಯಕ್ತಿಯಾಗಿದ್ದರು. ಅವರಿಗೆ ಮಾಟ ಮಂತ್ರ ತಂತ್ರವಿದ್ಯೆಯ ಬಗ್ಗೆ ತುಂಬ ಒಳ್ಳೆಯ ಜ್ಞಾನ ಕೂಡ ಇತ್ತು. ಅವರು ತಾಯಿ ಕಾಳಿಯ ಬಹುದೊಡ್ಡ ಭಕ್ತರಾಗಿದ್ದರು. ಅವರಲ್ಲಿ ಒಂದು ವಿಶೇಷತೆ ಇತ್ತು ಫ್ರೆಂಡ್ಸ್. ಅದೇನು ಗೊತ್ತಾ, ಅವರು ತಮ್ಮ ಈ ಶಕ್ತಿಗಳನ್ನು ಎಂದಿಗೂ ತಪ್ಪು ಕೆಲಸಗಳಿಗಾಗಿ ಬಳಸ್ತಾ ಇರಲಿಲ್ಲ. ಇಷ್ಟೊಂದು ಶಕ್ತಿಗಳಿದ್ದರೂ ಅವರು ಯಾರಿಗೂ ತೊಂದರೆ ಕೊಟ್ಟಿರಲಿಲ್ಲ. ಅವರು ಯಾವಾಗಲೂ ಜನರಿಗೆ ಸಹಾಯ ಮಾಡ್ತಾಯಿದ್ರು. ಗುರೂಜಿಯ ಜೊತೆಗಿದ್ದು ಧನುಷ್ ಕೂಡ ಸ್ಲೋ ಆಗಿ ಅವರಿಂದ ಆ ವಿದ್ಯೆಯನ್ನು ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಧನುಷ್ಗೆ 18 ವರ್ಷ ತುಂಬುವಷ್ಟರಲ್ಲಿ ಆತ ಗುರೂಜಿಯಿಂದ ಸಾಕಷ್ಟು ವಿಷಯಗಳನ್ನು ಕಲಿತಿದ್ದ. ಧನುಷ್ಗೆ 20 ವರ್ಷವಾದಾಗ ಗುರೂಜಿ ಅವನಿಗೆ ಹೇಳ್ತಾರೆ, ಈವರೆಗೆ ನೀನು ಇಲ್ಲಿ ಬಹಳಷ್ಟು ಕಲ್ತಿದೀಯಾ, ಈಗ ನೀನು ಹೊರಗಿನ ಪ್ರಪಂಚಕ್ಕೆ ಹೋಗಿ ಜನರಿಗೆ ಹೆಲ್ಪ್ ಮಾಡಬೇಕು, ಹಾಗೆಯೇ ಈ ಪ್ರಪಂಚನ ಅರ್ಥ ಮಾಡಿಕೊಳ್ಬೇಕು ಅಂತ. ಆದರೆ ಗುರೂಜಿ ಅವನಿಗೆ ಒಂದು ಮಾತನ್ನು ಸ್ಪೆಷಲ್ ಆಗಿ ಹೇಳ್ತಾರೆ. ಅದೇನೆಂದರೆ, ಮಗನೇ ನೆನಪಿರಲಿ, ನೀನು ತೆಗೆದುಕೊಳ್ಳುವ ಯಾವುದೇ ಡಿಸಿಷನನ್ನು ಯೋಚಿಸಿ ತೆಗೆದುಕೋ. ಒಂದು ತಪ್ಪು ಡಿಸಿಷನ್ ನಿನ್ನನ್ನು ಸಂಕಷ್ಟಕ್ಕೆ ಸಿಲುಕಿಸಬಹುದು. ಮತ್ತು ನೀನು ಕಲಿತಿದ್ದನ್ನು ಕೇವಲ ಜನರ ಒಳ್ಳೆಯದಕ್ಕಾಗಿ ಮಾತ್ರ ಬಳಸಬೇಕು. ಇಷ್ಟು ಹೇಳಿ ಗುರೂಜಿ ತಾವು ಜೀವನವಿಡೀ ಉಳಿಸಿದ್ದ ಹಣವನ್ನು ಧನುಷ್ಗೆ ನೀಡಿ ಅವನನ್ನು ಕಾಲೇಜ್ಗೆ ಸೇರಿಸ್ತಾರೆ. ಧನುಷ್ 10th 82% ಮತ್ತು PUCಯಲ್ಲಿ 86% ಮಾರ್ಕ್ಸ್ ಪಡ್ಕೊಂಡಿದ್ದ. ಅವನಿಗೆ ಕಾಲೇಜಲ್ಲಿ ಅಡ್ಮಿಷನ್ ಆಗೋದಕ್ಕೆ ಯಾವುದೇ ಪ್ರಾಬ್ಲಮ್ ಕೂಡ ಇರಲಿಲ್ಲ. ಗುರೂಜಿ ಅವನನ್ನು ಬಿಟ್ಟು ಹೋಗುವಾಗ ಇನ್ನೊಂದು ಮಾತು ಹೇಳ್ತಾರೆ, ಮಗನೇ, ಯಾವಾಗ ನಿನಗೆ ನನ್ನ ಅವಶ್ಯಕತೆ ಇರುತ್ತೋ ಆಗ ಸ್ವಲ್ಪನೂ ಯೋಚಿಸದೆ ನನ್ನ ಬಳಿ ಬಾ. ಮನಸ್ಸಿನಲ್ಲಿ ಯಾವುದೇ ಅನುಮಾನ ಭಯ ಇಟ್ಕೋಬೇಡ. ಯಾವುದೇ ಕೆಲಸ ಮಾಡುವಾಗ ಗೊಂದಲದಿಂದ ಮಾಡಬೇಡ. ನೀನು ಜೀವನದಲ್ಲಿ ಇನ್ನೂ ಬಹಳಷ್ಟು ನೋಡಬೇಕಿದೆ ಮತ್ತು ಕಲಿಯೋದಕ್ಕೂ ಇದೆ. ಆ ಸಮಯದಲ್ಲಿ ಧನುಷ್ಗೆ ಗುರೂಜಿಯ ಆ ಮಾತಿನ ಅರ್ಥ ಪೂರ್ತಿಯಾಗಿ ತಿಳಿಯಲಿಲ್ಲ. ಆದರೆ ಸಮಯ ಕಳೆದಂತೆ ನಿಧಾನವಾಗಿ ಗುರೂಜಿ ಹಾಗೇಕೆ ಹೇಳಿದ್ರು ಎಂಬುದು ಅವನಿಗೆ ಅರ್ಥ ಆಗತ್ತೆ. ಅದರ ನಂತರ ಧನುಷ್ ಕಾಲೇಜ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನು ವಾಸವಿದ್ದ ಜಾಗದ ಜನರು ಅವನನ್ನು ನಿಧಾನವಾಗಿ ಗುರುತಿಸೋಕೆ ತೊಡಗ್ತಾರೆ. ಅಲ್ಲಿನ ಜನರ ಸಣ್ಣ ಪುಟ್ಟ ಸಮಸ್ಯೆಗಳು ಅಥವಾ ಮಂತ್ರತಂತ್ರಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಅವರಿಗೆಲ್ಲ ಧನುಷ್ ಸಹಾಯ ಮಾಡ್ತಿದ್ದ. ಆ ಕೆಲಸಕ್ಕಾಗಿ ಅವನು ಯಾವುದೇ ಹಣ ಕೂಡ ಪಡ್ಕೊಳ್ತಿರ್ಲಿಲ್ಲ. ಹೀಗೆ ಮಾಡ್ತಾ ಹೋದಂತೆ ಜನರು ಅವನನ್ನು ಗೌರವಿಸೋಕೆ ಸ್ಟಾರ್ಟ್ ಮಾಡ್ತಾರೆ. ಧನುಷ್ ವಾಸವಿದ್ದ ಅದೇ ಬಡಾವಣೆಯಲ್ಲಿ ಇಬ್ಬರು ಬಿಸ್ನೆಸ್ ಮ್ಯಾನ್ಗಳು ಕೂಡ ವಾಸ ಇರ್ತಾರೆ. ಅವರ ಬಗ್ಗೆ ಧನುಷ್ ಕೇವಲ ಜನರ ಬಾಯಿಂದಷ್ಟೇ ಕೇಳಿದ್ದ. ಅವರಲ್ಲಿ ಒಬ್ಬ ಉದ್ಯಮಿ ತುಂಬ ಒಳ್ಳೆಯವರು ಮತ್ತು ಪ್ರಾಮಾಣಿಕ ಎಂದು ಜನರು ಹೇಳ್ತಾ ಇದ್ರು. ಆದರೆ ಇನ್ನೊಬ್ಬ ಬಿಸ್ನೆಸ್ ಮ್ಯಾನ್ ಬಗ್ಗೆ ಯಾವಾಗಲೂ ಜನರು ಕೆಟ್ಟದಾಗಿಯೇ ಮಾತಾಡ್ತಾ ಇದ್ರು. ಅವನು ಪ್ರಾಮಾಣಿಕನಲ್ಲ, ತಪ್ಪು ಕೆಲಸಗಳನ್ನ ಮಾಡ್ತಾನೆ ಅಂತ ಹೇಳ್ತಾ ಇದ್ರು. ಈ ಇಬ್ಬರು ಬಿಸ್ನೆಸ್ ಮ್ಯಾನ್ಗಳಿಗೆ ತಲಾ ಒಬ್ಬೊಬ್ಬ ಮಗನಿದ್ದ. ಮತ್ತು ಅವರಿಬ್ಬರು ಒಂದೇ ಶಾಲೆಯ ಒಂದೇ ಕ್ಲಾಸಲ್ಲಿ ಓದ್ತಾ ಇದ್ರು. ಈ ಇಬ್ಬರು ಬಿಸ್ನೆಸ್ ಮ್ಯಾನ್ಗಳ ನಡುವೆ ವ್ಯವಹಾರದಲ್ಲಿ ಎಷ್ಟು ಕಾಂಪಿಟೇಷನ್ ಇತ್ತು ಅಷ್ಟೇ ಕಾಂಪಿಟೇಷನ್ ಅವರ ಮಕ್ಕಳ ನಡುವಿನ ಸ್ಟಡಿ ಮ್ಯಾಟ್ರಲ್ಲೂ ಇತ್ತು. ಒಳ್ಳೆಯವನನ್ನು ಕರೆಸಿಕೊಳ್ತಾ ಇದ್ದ ಬಿಸ್ನೆಸ್ ಮ್ಯಾನ್ ಮಗನ ಹೆಸರು ರೋಹಿತ್ ಮತ್ತು ಕುಖ್ಯಾತನಾಗಿದ್ದ ಬಿಸ್ನೆಸ್ ಮ್ಯಾನ್ ಮಗನ ಹೆಸರು ಅಭಿಜಿತ್. ರೋಹಿತ್ ಓದಿನಲ್ಲಿ ಅಭಿಜಿತ್ಗಿಂತ ತುಂಬಾ ಶಾರ್ಪ್ ಆಗಿದ್ದ. ಈ ವಿಷಯ ಅಭಿಜಿತ್ನ ತಂದೆಗೆ ಸ್ವಲ್ಪ ಕೂಡ ಇಷ್ಟ ಇರಲಿಲ್ಲ. ಹೇಗಾದರೂ ಮಾಡಿ ಅಭಿಜಿತ್ ಅಂಕಗಳ ವಿಷಯದಲ್ಲಿ ರೋಹಿತ್ನನ್ನು ಸೋಲಿಸಬೇಕು ಎಂಬುದು ಅವರ ಆಸೆ ಆಗಿರುತ್ತೆ. ಇದಕ್ಕಾಗಿ ಅವರು ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇರ್ತಾರೆ. ಅವರು ಅಭಿಜಿತ್ಗೆ ಬೇರೆ ಟ್ಯೂಷನ್ ವ್ಯವಸ್ಥೆ ಮಾಡಿದರು ಮತ್ತು ಅವನ ಬಗ್ಗೆ ತುಂಬ ಗಮನ ಹರಿಸ್ತಾ ಇದ್ರು. ಆದರೂ ರೋಹಿತ್ ಓದಿನಲ್ಲಿ ಅಭಿಜಿತ್ಗಿಂತ ಮುಂದೆನೇ ಇರ್ತಾ ಇದ್ದ. ಈ ವಿಷಯಗಳೆಲ್ಲ
ಧನುಷ್ಗೆ ಹೇಗೆ ತಿಳಿಯಿತು ಎಂಬುದು ನಿಮಗೆ ಈ ಕಥೆಯಲ್ಲಿ ಮುಂದೆ ನಿಧಾನವಾಗಿ ತಿಳಿಯುತ್ತೆ. ಒಂದು ದಿನ ಧನುಷ್ ತನ್ನ ಸೊಸೈಟಿಯ ಕೆಳಗೆ ಅಡ್ಡಾಡ್ತಾ ಇದ್ದ. ಆಗ ಅಚಾನಕ್ಕಾಗಿ ಅವನಿಗೆ ಅಭಿಜಿತ್ನ ಅಪ್ಪ ಎದುರಾಗ್ತಾರೆ. ಧನುಷ್ಗೆ ಅವರ ಪರಿಚಯ ವೈಯಕ್ತಿಕವಾಗಿ ಇರಲಿಲ್ಲ, ಕೇವಲ ಜನರ ಬಾಯಿಂದ ಅವರ ಬಗ್ಗೆ ಕೇಳಿದ್ದ ಅಷ್ಟೇ. ಆದರೂ ಅವರಿಬ್ಬರ ನಡುವೆ ಮಾತುಕತೆ ನಡೆದು ಧನುಷ್ ಅಲ್ಲಿಂದ ಹೊರಟು ಹೋಗ್ತಾನೆ. ಅದು ಕೇವಲ ಒಂದು ಸಾಧಾರಣ ಭೇಟಿಯಾಗಿರುತ್ತೆ. ನೆಕ್ಸ್ಟ್ ಡೇ ಅದೇ ಟೈಮ್ಗೆ ಅವರಿಬ್ಬರ ಭೇಟಿಯಾಗುತ್ತೆ. ಹೀಗೆ ಕಂಟಿನ್ಯೂಸ್ ಆಗಿ 3-4 ದಿನಗಳ ಕಾಲ ಅವರ ನಡುವೆ ಒಂದು ಮಾತುಕತೆ ನಡೆಯುತ್ತಾ ಬಂತು. ಹಾಗೆ ಸ್ಲೋ ಆಗಿ ಅವರಿಬ್ಬರ ನಡುವೆ ಒಂದು ಫ್ರೆಂಡ್ಶಿಪ್ ಕೂಡ ಬೆಳೆಯುತ್ತೆ. ಅಭಿಜಿತ್ ಅವರ ಅಪ್ಪನ ಮನೆ ಧನುಷ್ ಮನೆಯಿಂದ ಕೇವಲ 2 ಮನೆಗಳ ಹಿಂದಷ್ಟೇ ಇತ್ತು. ಧನುಷ್ಗೆ ಸಣ್ಣ ಪುಟ್ಟ ಮಂತ್ರತಂತ್ರ ಮತ್ತು ಆಧ್ಯಾತ್ಮಿಕ ವಿಷಯಗಳು ತಿಳಿದಿದೆ ಮತ್ತು ಅವನು ಒಬ್ಬನೇ ಇರ್ತಾನೆ ಎಂದು ಗೊತ್ತಾದ ಮೇಲೆ ಅವರು ಧನುಷ್ನ ಬಗ್ಗೆ ಕಾಳಜಿ ವಹಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರ ಮನೆಯಲ್ಲಿ ಏನಾದರೂ ವಿಶೇಷ ಅಡುಗೆ ಮಾಡಿದರೆ ತಮ್ಮ ಮನೆಯ ಕೆಲಸಗಾರರ ಮೂಲಕ ಧನುಷ್ಗೆ ಕೊಟ್ಟು ಕಳುಹಿಸ್ತಾ ಇದ್ರು. ದಾರಿಯಲ್ಲಿ ಸಿಕ್ಕಾಗೆಲ್ಲ ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು. ಒಂದಿನ ಧನುಷ್ಗೆ ಕಾಲೇಜ್ನಲ್ಲಿ ಅರ್ಜೆಂಟಾಗಿ 8,000 ರೂಪೀಸ್ ಅಮೌಂಟ್ ಪೇ ಮಾಡಬೇಕಾದ ಒಂದು ಅನಿವಾರ್ಯತೆ ಎದುರಾಗುತ್ತೆ. ಆದರೆ ಆ ಟೈಮಲ್ಲಿ ಅವನ ಹತ್ರ ಹಣ ಇರಲಿಲ್ಲ. ಇಲ್ಲಿ ಒಂದು ವಿಷಯ ಹೇಳಬೇಕು, ಧನುಷ್ ತನ್ನ ಖರ್ಚಿಗಾಗಿ ಕಾಲೇಜಿನ ಜೊತೆಗೆ ಒಂದು ಗ್ರೋಸರಿ ಶಾಪಲ್ಲಿ ಕೆಲಸ ಮಾಡ್ತಾ ಇದ್ದ. ಅವನು ತನ್ನ ಶಾಪ್ ಓನರ್ಗೆ ಫೋನ್ ಮಾಡಿ ಅಮೌಂಟ್ ಕೇಳಿದಾಗ ಅವರು ಈವ್ನಿಂಗ್ ಟೈಮಲ್ಲಿ ಅಮೌಂಟ್ ಸಿಗಬಹುದು ಅಂತ ಹೇಳ್ತಾರೆ. ಆದರೆ ಧನುಷ್ಗೆ ಅಮೌಂಟ್ ಇಮ್ಮಿಡಿಯೇಟ್ ಆಗಿ ಬೇಕಾಗಿತ್ತು. ಹಾಗಾಗಿ ಅವನು ಬಹಳ ಥಿಂಕ್ ಮಾಡಿ ಕಾಲೇಜಿನ ಹೊರಗೆ ತುಂಬಾ ಬೇಸರದಿಂದ ಕೂತ್ಕೊಂಡಿದ್ದ. ಸರಿಯಾಗಿ ಅದೇ ಟೈಮ್ಗೆ ಅಲ್ಲಿಂದ ಹೋಗ್ತಾ ಇದ್ದ ಅಭಿಜಿತ್ನ ಅಪ್ಪ ಧನುಷ್ನನ್ನು ನೋಡಿ ಹತ್ರ ಬರ್ತಾರೆ. ಧನುಷ್ನ ಮುಖದಲ್ಲಿದ್ದ ಆ ಟೆನ್ಷನನ್ನು ನೋಡಿ ಏನಾಯಿತು, ಏನಾದರೂ ಪ್ರಾಬ್ಲಮ್ ಅಂತ ಕೇಳಿದ್ರು. ಆಗ ಧನುಷ್ ನಡೆದ ವಿಷಯಗಳನ್ನೆಲ್ಲ ಅವರಿಗೆ ವಿವರಿಸ್ತಾನೆ. ಇದನ್ನು ಕೇಳಿ ಅವರು ನಗ್ತಾ, ಇಷ್ಟೇ ತಾನೇ ಮ್ಯಾಟರ್, ನನ್ನ ಜೊತೆ ಬಾ ಎಂದು ಅವನನ್ನು ಕಾಲೇಜಿನ ಒಳಗೆ ಕರ್ಕೊಂಡು ಹೋಗಿ 8,000 ರೂಪೀಸ್ನ ಅವರೇ ಪೇ ಮಾಡ್ತಾರೆ. ಧನುಷ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಿ ಆದಷ್ಟು ಬೇಗ ನಿಮ್ಮ ಹಣನ ನಾನು ರಿಟರ್ನ್ ಮಾಡ್ತೇನೆ ಅಂತ ಹೇಳ್ತಾನೆ. ಅದಕ್ಕೆ ಅವರು ಅವನ ಶೋಲ್ಡರ್ ಮೇಲೆ ಕೈ ಇಟ್ಟು ನಗ್ತಾ, ಪರವಾಗಿಲ್ಲಪ್ಪ, ನಿನಗೆ ಯಾವಾಗ ಸಾಧ್ಯ ಆಗುತ್ತೋ ಆವಾಗ ಕೊಡು, ಅಷ್ಟೇ ಅಲ್ಲ ನಿನಗೆ ಯಾವಾಗಲಾದರೂ ಹೆಲ್ಪ್ ಬೇಕಿದ್ರೆ ಯಾವುದೇ ಮುಜುಗರ ಪಡದೆ ನನ್ನ ಕೇಳು ಅಂತ ಹೇಳ್ತಾರೆ. ಅವರ ಈ ಬಿಹೇವಿಯರನ್ನು ನೋಡಿ ಧನುಷ್ಗೆ ಅವರ ಬಗ್ಗೆ ಜನರು ಹೇಳ್ತಾ ಇದ್ದ ಕೆಟ್ಟ ಮಾತುಗಳನ್ನೆಲ್ಲ ಕೇಳಿದ್ದು ಸುಳ್ಳು ಅಂತ ಫೀಲ್ ಆಗುತ್ತೆ. ಹಾಗೆ 2-3 ದಿನಗಳ ನಂತರ ಈವ್ನಿಂಗ್ ಟೈಮ್ ಮತ್ತೆ ಅವರಿಬ್ಬರ ನಡುವೆ ಭೇಟಿಯಾಗುತ್ತೆ. ಈ ಬಾರಿ ಅವರು ಧನುಷ್ನನ್ನು ಅದೇ ದಿನ ರಾತ್ರಿ ತಮ್ಮ ಮನೆಗೆ ಊಟಕ್ಕೆ ಕರೀತಾರೆ. ಧನುಷ್ ಅಲ್ಲಿಗೆ ಹೋಗ್ತಾನೆ, ಅವರ ಜೊತೆ ಊಟ ಮಾಡ್ತಾನೆ. ಅವರಿಬ್ಬರ ನಡುವೆ ಒಂದು ಮಾತುಕತೆ ಕೂಡ ಆಗುತ್ತೆ. ಮಾತುಕತೆ ನಡುವೆ ಅವನಿಗೆ ಒಂದು ವಿಷಯ ತಿಳಿಯುತ್ತೆ. ಅದೇನೆಂದರೆ, ಕೆಲ ವರ್ಷಗಳ ಹಿಂದೆ ಒಂದು ಕಾರ್ ಆಕ್ಸಿಡೆಂಟಲ್ಲಿ ಅವರ ಪತ್ನಿ ತೀರ್ಕೊಂಡಿರ್ತಾರೆ. ಅವತ್ತಿಂದ ಅವರ ಮಗನೇ ಅವರಿಗೆ ಪ್ರಪಂಚವಾಗಿರ್ತಾನೆ. ಮಗನಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಬಾರ್ದು ಅನ್ನುವ ಕಾರಣಕ್ಕೆ ಅವರು ಸೆಕೆಂಡ್ ಮ್ಯಾರೇಜ್ ಕೂಡ ಆಗಿರಲಿಲ್ಲ. ಹೀಗೆ ಧನುಷ್ನ ಓಡಾಟ ಅವರ ಮನೆಗೆ ಹೆಚ್ಚಾಗ್ತಾ ಹೋಯಿತು. ಸುಮಾರು 3 ತಿಂಗಳ ನಂತರ ಅಭಿಜಿತ್ನ ರಿಸಲ್ಟ್ ಬಂದಾಗ ಅವನ ಅಂಕಗಳು ರೋಹಿತ್ಗಿಂತ ತುಂಬ ಕಡಿಮೆ ಇದ್ವು. ಇದನ್ನು ನೋಡಿ ಅವನ ತಂದೆಗೆ ತುಂಬಾ ಬೇಜಾರಾಗುತ್ತೆ. ಆದರೂ ಮಗನಿಗೆ ಸಮಾಧಾನ ಮಾಡ್ತಾರೆ. ಆದರೆ ಅಭಿಜಿತ್ ತುಂಬ ಅಪ್ಸೆಟ್ ಆಗಿದ್ದ. ಹಾಗೆ ಸ್ಲೋ ಆಗಿ ಡಿಪ್ರೆಷನ್ಗೆ ಜಾರ್ತಾ ಇದ್ದ. ಯಾಕಂದರೆ ತನ್ನ ತಂದೆಯ ಒಂದೇ ಒಂದು ಆಸೆ ತಾನು ರೋಹಿತ್ಗಿಂತ ಹೆಚ್ಚು ಮಾರ್ಕ್ಸ್ ಪಡಿಬೇಕು ಅನ್ನೋದಾಗಿತ್ತು ಎಂಬುದು ಅವನಿಗೂ ಗೊತ್ತಿತ್ತು. ಒಂದಿನ ಅಭಿಜಿತ್ನ ಅಪ್ಪ ಮತ್ತು ಧನುಷ್ ಕೂತ್ಕೊಂಡಿದ್ದಾಗ ಅವರು ಧನುಷ್ಗೆ ಹೇಳ್ತಾರೆ, ಯಾವುದಾದ್ರೂ ಉಪಾಯ ಅಥವಾ ತಂತ್ರ ಇದೆಯಾ, ಅದರಿಂದ ಅಭಿಜಿತ್ನ ಅಂಕಗಳು ರೋಹಿತ್ಗಿಂತ ಹೆಚ್ಚಾಗಬೇಕು ಅಥವಾ ರೋಹಿತ್ನ ಅಂಕಗಳು ಕಡಿಮೆಯಾಗಿ ಅವನು ಓದಿನಲ್ಲಿ ಹಿಂದೆ ಬೀಳಬೇಕು. ಅಷ್ಟು ಸಮಯದ ಒಡನಾಟದಲ್ಲಿ ಧನುಷ್ ಆ ಕುಟುಂಬದ ಬಗ್ಗೆ ಭಾವನಾತ್ಮಕವಾಗಿ ಬೆರೆತು ಹೋಗಿರ್ತಾನೆ. ಹಾಗಾಗಿ ಅವರ ಮಾತು ಕೇಳಿದ ತಕ್ಷಣ ಧನುಷ್ ಹೌದು, ಇದಕ್ಕೆ ಒಂದು ಈಸಿ ವೇ ಇದೆ ಅಂತ ಹೇಳ್ದ.
ಆದರೆ ಧನುಷ್ ಹೇಳಿದ ಆ ಒಂದು ಹೌದು ಎಂಬ ಮಾತು ಅವನ ಜೀವನದ ಅತ್ಯಂತ ದುಬಾರಿ ನಿರ್ಧಾರವಾಗಿತ್ತು. ಅವರು ಧನುಷ್ಗೆ ನೀನು ಈ ಕೆಲಸ ಮಾಡಿಕೊಟ್ರೆ ನಿನಗೆ 60,000 ರೂಪಾಯಿ ಕೊಡ್ತೇನೆ ಅಂತ ಒಂದು ಆಮಿಷ ಕೂಡ ಒಡ್ತಾರೆ. ಆದಿತ್ಯನಿಗೆ ಹಣದ ಅವಶ್ಯಕತೆಯೂ ಇತ್ತು ಮತ್ತು ಭಾವನಾತ್ಮಕ ಸಂಬಂಧ ಕೂಡ ಇತ್ತು. ಹಾಗಾಗಿ ಅವನು ಇದಕ್ಕೆ ಒಪ್ಕೋತಾನೆ. ಆದರೆ ಅದು ಅವನ ಬದುಕಿನ ಒಂದು ತಪ್ಪು ಎಂಬುದು ಅವನಿಗೆ ಮುಂದೆ ಹೋಗ್ತಾ ತಿಳಿಯುತ್ತೆ ಅಷ್ಟೇ. ಅವರಿಬ್ಬರ ನಡುವೆ ಡೀಲ್ ಫಿಕ್ಸ್ ಆಯಿತು. ಧನುಷ್ ತನ್ನ ಕೆಲಸನ ಸ್ಟಾರ್ಟ್ ಮಾಡ್ತಾನೆ. ಅವನು ಒಂದು ನಿಂಬೆಹಣ್ಣು ಮತ್ತು ಒಣಗಿದ ಮೆಣಸಿನಕಾಯಿಯ ಮಾಲೆಯನ್ನು ಸಿದ್ಧಪಡಿಸಿ ಅದನ್ನು ಅಭಿಜಿತ್ ಮನೆಯ ಕೆಲಸದಾಳಿಗೆ ಕೊಟ್ಟು ಅವನು ಹೇಳಿದ, ಈ ಟೋಟಕವನ್ನು ಯಾರ ಕಣ್ಣಿಗೂ ಕಾಣದಂತೆ, ಯಾರೂ ಮುಟ್ಟಲಾರದಂತೆ, ಯಾರಿಗೂ ಅರ್ಥವಾಗದಂತೆ ಸರಿಯಾದ ಜಾಗದಲ್ಲಿ ಅಡಗಿಸಿ ಇಟ್ಟುಬಿಡು ಅಂತ. ಆ ಟೋಟಕದ ಪರಿಣಾಮವಾಗಿ 1 ತಿಂಗಳ ಕಾಲ ಅಭಿಜಿತ್ ಹೆಚ್ಚು ಮಾರ್ಕ್ಸ್ ತಂದು ತುಂಬ ಖುಷಿಯಾಗಿದ್ದ. ಅವನ ತಂದೆಯೂ ತುಂಬಾ ಸಂತೋಷವಾಗಿದ್ದರು. ಅದೇ ಟೈಮಲ್ಲಿ ರೋಹಿತ್ ತಲೆನೋವು, ಜ್ವರದಿಂದ ಬಳಲುತ್ತಾ ಓದಿನ ಮೇಲೆ ಆಸಕ್ತಿ ಕಳೆದುಕೊಂಡಿದ್ದ. ಶಿಕ್ಷಕರು ಕೂಡ ಅವನನ್ನು ಬೈಯೋದಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದರೆ ನಂತರ ಮತ್ತೆ ಪರೀಕ್ಷೆ ನಡೆದಾಗ ಪರಿಸ್ಥಿತಿ ಬದಲಾಯಿತು. ಮತ್ತೆ ರೋಹಿತ್ ಹೆಚ್ಚು ಮಾರ್ಕ್ಸ್ ಪಡೆದ. ಈ ವಿಷಯ ತಿಳಿದು ಅಭಿಜಿತ್ ತುಂಬಾ ದುಃಖಗೊಂಡ. ಇದರಿಂದ ಧನುಷ್ಗೆ ಅನುಮಾನ ಬಂತು. ಯಾರೋ ಟೋಟಕವನ್ನು ತೆಗೆದು ಹಾಕಿದ್ದಾರೆ ಎಂದು ಅವನು ಅಂದ್ಕೋತಾನೆ. ಹೀಗಾಗಿ ಮತ್ತೆ ಅದೇ ಟೋಟಕವನ್ನು ಸಿದ್ಧಪಡಿಸಿ ಈ ಬಾರಿ ಇನ್ನೂ ಹೆಚ್ಚು ಜಾಗ್ರತೆಯಿಂದ ಯಾರಿಗೂ ಕಾಣದ ಹಾಗೆ ಯಾರೂ ಮುಟ್ಟದಂಥ ಜಾಗದಲ್ಲಿ ಇಡಲು ಹೇಳಿದ. ಕೆಲಸದ ಆಳು ಮತ್ತೆ ಅದನ್ನು ಮರದ ಮೇಲೆ ಅಡಗಿಸಿಟ್ಲು. ಆದರೂ ಫೈನಲ್ ಎಕ್ಸಾಮಲ್ಲಿ ಮತ್ತೆ ರೋಹಿತ್ ಹೆಚ್ಚು ಮಾರ್ಕ್ಸ್ ಪಡಿತಾನೆ. ಇದರಿಂದ ಧನುಷ್ ತುಂಬಾನೇ ಅವಮಾನಗೊಂಡು ಕೋಪದಿಂದ ಈ ಬಾರಿ ನೇರವಾಗಿ ರೋಹಿತ್ ಮನೆಯೊಳಗೆ ಟೋಟಕ ಹಾಕಲು ಡಿಸೈಡ್ ಮಾಡ್ತಾನೆ. ಆ ರಾತ್ರಿ ಧನುಷ್ ರೋಹಿತ್ ಮನೆ ಕಡೆಗೆ ಹೋದ. ಆದರೆ ಮನೆ ಹತ್ತಿರವಾದಂತೆ ಅವನಿಗೆ ವಿಚಿತ್ರ ಅನುಭವವಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರೋ ಅವನನ್ನು ತಡೆಯುತ್ತಿರುವಂಥ ಫೀಲ್ ಆಗುತ್ತೆ. ಗಾಳಿ ಅವನ ಕಡೆಗೆ ಬಲವಾಗಿ ಬೀಸ್ತಾ ಫ್ಯಾನ್ನಂತೆ ಒಂದೇ ದಿಕ್ಕಿನಲ್ಲಿ ತಳ್ಳುವಂತೆ ಒಂದು ಅಜ್ಞಾತ ಶಕ್ತಿ ಅವನನ್ನು ಹಿಂದಕ್ಕೆ ಒತ್ತುತ್ತಿದ್ದಂತೆ ಅನಿಸುತ್ತೆ. ಮುಂದೆ ಹೋಗೋಕ್ಕೆ ಸಾಧ್ಯ ಆಗದೆ ಅವನು ಅಲ್ಲಿಂದ ತುಂಬಾ ಭಯದಿಂದ ವಾಪಸ್ ಮನೆಗೆ ಬರ್ತಾನೆ. ಆದರೆ ಅವನ ಮನಸ್ಸಿನಲ್ಲಿ ಒಂದು ವಿಚಾರ ಮಾತ್ರ ಓಡ್ತಾ ಇತ್ತು. ಈಗ ನಾನು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಆದರೆ ಮುಂದೆ ನಾನು ಸಿದ್ಧತೆ ಮಾಡಿಕೊಂಡು ಈ ಶಕ್ತಿನ ಎದುರಿಸ್ತೇನೆ ಅಂತ. ಆಗ ಧನುಷ್ಗೆ ಒಂದು ವಿಷಯ ಗೊತ್ತಾಗುತ್ತೆ. ರೋಹಿತ್ನ ಮನೆಯಲ್ಲೂ ಯಾವುದೋ ಒಂದು ಶಕ್ತಿ ಇದೆ. ರೋಹಿತ್ ಅಂಕಗಳು ಅಭಿಜಿತ್ಗಿಂತ ಹೆಚ್ಚಾಗಿ ಬರಲು ಕಾರಣ ಏನು ಎಂದು ಅವನಿಗೆ ಈಗ ಅರ್ಥ ಆಯಿತು. ತಾನು ಹೇಗೆ ಅಭಿಜಿತ್ನ ತಂದೆಯ ಜೊತೆಗಿದ್ದೇನೋ ಹಾಗೇನೆ ರೋಹಿತ್ನ ತಂದೆಯ ಜೊತೆಗೂ ಯಾರೋ ಒಬ್ಬರಿದ್ದಾರೆ. ಬಹುಶಃ ಅದಕ್ಕಾಗಿ ಅವರ ಬಿಸ್ನೆಸ್ ಕೂಡ ತುಂಬಾ ಚೆನ್ನಾಗಿ ನಡೀತಾ ಇದೆ ಎಂದು, ಜನರ ಕಣ್ಣಲ್ಲಿ ಅವರು ಪ್ರಾಮಾಣಿಕರಾಗಿ ಕಾಣ್ತಿದ್ದಾರೆ ಎಂದು ಅವನು ಅಂದ್ಕೋತಾನೆ. ಅವನು ತಕ್ಷಣ ಎದ್ದು ಮೊದಲು ಮಾಡಿದ ಕೆಲಸ ಏನಂದರೆ ತನ್ನ ಶರೀರವನ್ನು ಮಂತ್ರಗಳಿಂದ ಬಂಧಿಸಿಕೊಂಡಿದ್ದು. ಇದರಿಂದ ಕನಸಿನಲ್ಲಾಗಲಿ ಅಥವಾ ನೈಜತೆಯಲ್ಲಾಗಲಿ ಯಾರೂ ತನ್ನ ಆತ್ಮವನ್ನು ಮುಟ್ಟೋಕ್ಕೆ ಸಾಧ್ಯ ಆಗಬಾರ್ದು ಎಂಬುದು ಅವನ ಉದ್ದೇಶ ಆಗಿತ್ತು. ಆಮೇಲೆ ನಿಶ್ಚಿಂತೆಯಿಂದ ಮಲಗ್ತಾನೆ. ಮರುದಿನ ಎದ್ದು ಅವನು ಮೊದಲು ರೋಹಿತ್ ಮನೆಯ ಮುಂದೆ ಹೋಗ್ತಾನೆ. ಅಲ್ಲಿ ನಿಂತ ತಕ್ಷಣ ಅವನಿಗೆ ಬಹಳ ತಂಪಾದ ಗಾಳಿಯ ಸುಳಿವು ತನ್ನನ್ನು ಸೋಕಿ ಹೋಗ್ತಾ ಇರೋದು ಫೀಲ್ ಆಗತ್ತೆ. ಅವನು ಯಾವ ಕಡೆ ಹೋದರೂ ಆ ಗಾಳಿ ಅವನ ಜೊತೆಗೆ ಬರ್ತಾ ಇತ್ತು. ಯಾರೋ ಒಬ್ಬರು ಫ್ಯಾನನ್ನು ತನ್ನ ಕಡೆಗೆ ತಿರುಗಿಸಿ ಹಿಡಿದಂತೆ ಅವನಿಗೆ ಫೀಲ್ ಆಗ್ತಿತ್ತು. ಆದರೆ ಧನುಷ್ ಸುಮ್ಮನೆ ಅಲ್ಲಿಂದ ಬರ್ತಾನೆ. ಖಂಡಿತ ಇವರ ಮನೆಯಲ್ಲಿ ಏನೋ ಇದೆ, ಅದು ಏನೆಂದು ನಾನು ತಿಳ್ಕೊಳ್ಳೇಬೇಕು ಅಂತ ಡಿಸೈಡ್ ಮಾಡ್ತಾನೆ. ಇದಕ್ಕಾಗಿ ಅವನು ರೋಹಿತ್ನ ಟ್ಯೂಷನ್ ಟೀಚರನ್ನು ಬಳಸಿಕೊಳ್ತಾನೆ. ಆ ಟೀಚರ್ ಧನುಷ್ಗೆ ಮೊದಲೇ ಪರಿಚಯವಿದ್ದ ಒಬ್ಬ ಫ್ರೆಂಡ್ ಆಗಿದ್ರು. 1000 ರೂಪೀಸ್ ಕೊಡ್ತೇನೆ ಅಂತ ಹೇಳಿ ನನಗೆ ರೋಹಿತ್ನ ಯಾವುದಾದ್ರೂ ಒಂದು ವಸ್ತುವನ್ನು ತಂದು ಕೊಡು ಅಂತ ಹೇಳ್ತಾರೆ. ಆ ಟೀಚರ್ ರೋಹಿತ್ನ ಒಂದು ಟೀ ಶರ್ಟನ್ನು ತಂದು ಕೊಡ್ತಾರೆ. ಆ ವಸ್ತು ಧನುಷ್ಗೆ ಸಾಕಾಗಿತ್ತು. ಆ ಟೀ ಶರ್ಟ್ ಹೆಲ್ಪ್ ತಗೊಂಡು ತನ್ನ ವಿದ್ಯೆಯನ್ನು ಬಳಸಿ ನೋಡಿದಾಗ ರೋಹಿತ್ ಮನೆಯಲ್ಲಿ ಒಬ್ಬ ಜಿನ್ ವಾಸವಿದ್ದಾನೆ ಮತ್ತು ಅವನು ಆ ಕುಟುಂಬವನ್ನು ರಕ್ಷಿಸ್ತಾ ಇದ್ದಾನೆ ಎಂಬ ಸತ್ಯ ಗೊತ್ತಾಗುತ್ತೆ. ವಿಷಯ ತಿಳಿತಾ ಇದ್ದಂತೆ ಧನುಷ್ಗೆ ನೇರವಾಗಿ ತನ್ನ ಗುರೂಜಿಯನ್ನು ಭೇಟಿಯಾಗಲು ಹೋಗ್ತಾನೆ. ಕಾಮನ್ ಆಗಿ ಅವನು ವರ್ಷಕ್ಕೆ 5-6 ಬಾರಿ ಅಷ್ಟೇ ಗುರೂಜಿ ಬಳಿ ಹೋಗ್ತಾ ಇದ್ದ. ಆದರೆ ಈ ಬಾರಿ ಹೋದಾಗ ಗುರೂಜಿ ಆದಿತ್ಯನಿಗಾಗಿ ಕಾಯ್ತಾ ಇದ್ದಂತೆ ಅವನಿಗೆ ಫೀಲ್ ಆಯಿತು. ಧನುಷ್ ನಡೆದಿದ್ದನ್ನೆಲ್ಲ ಗುರೂಜಿಗೆ ವಿವರಿಸಿ ಹೇಳ್ತಾನೆ.
ಆಗ ಗುರೂಜಿ ರೋಹಿತ್ನ ಟೀ ಶರ್ಟ್ ಕೇಳಿದರು. ಆದರೆ ಧನುಷ್ ಅದು ಮನೆಯಲ್ಲಿದೆ ಅಂತ ಹೇಳಿ, ಗುರೂಜಿ ನೀವು ನನ್ನ ಜೊತೆ ಬರಬೇಕು, ಅಲ್ಲಿರೋದನ್ನು ಒಬ್ಬನೇ ನಿಯಂತ್ರಿಸಲು ನನ್ನಿಂದಂತೂ ಸಾಧ್ಯ ಇಲ್ಲ ಎಂದು ಹೇಳ್ತಾನೆ. ಅಲ್ಲಿ ನಿಜವಾಗಿಯೂ ಏನಿದೆ ಅಂತ ನೋಡೋಕೆ ಗುರೂಜಿ ಕೂಡ ಒಪ್ಪಿ ಧನುಷ್ನ ಮನೆಗೆ ಬರ್ತಾರೆ. ಗುರೂಜಿ ಧನುಷ್ಗೆ ಕೆಲವು ಪೂಜಾ ವಸ್ತುಗಳನ್ನ ತರೋಕ್ಕೆ ಹೇಳಿದರು. ಧನುಷ್ ಎಲ್ಲವನ್ನು ತಂದುಕೊಟ್ಟ ನಂತರ ಗುರೂಜಿ ಹವನಕ್ಕೆ ಕೂತ್ಕೋತಾರೆ. ಸ್ವಲ್ಪ ಸಮಯದ ನಂತರ ಧನುಷ್ಗೆ ಕನಸಿನಲ್ಲಿ ಕಂಡಿದ್ದ ಅದೇ ಮನುಷ್ಯ ಪ್ರತ್ಯಕ್ಷನಾಗ್ತಾನೆ. ಅಲ್ಲಿವರೆಗೆ ಎಲ್ಲವೂ ಸರಿಯಿತ್ತು. ಆದರೆ ಅವನು ಬಂದ ತಕ್ಷಣ ಗುರೂಜಿ ಕಣ್ಣು ಬಿಟ್ಟರು. ಅವರ ಮೈ ಗಡಗಡ ನಡುಗೋಕೆ ಶುರುವಾಯಿತು. ನಡುತ್ತಲೇ ಅವರು ಆ ಶಕ್ತಿಯ ಮುಂದೆ ಕೈ ಮುಗಿದು ಬೇಡಿಕೊಳ್ಳತೊಡಗಿದ್ರು. ದಯವಿಟ್ಟು ನನ್ನನ್ನು ಕೊಲ್ಲಬೇಡಿ, ಕ್ಷಮಿಸಿಬಿಡಿ, ನೀವು ಇಲ್ಲಿದ್ದೀರಿ ಎಂದು ನನಗೆ ಗೊತ್ತಿರಲಿಲ್ಲ, ನನ್ನಿಂದ ತಪ್ಪಾಗಿದೆ, ಕ್ಷಮಿಸಿ, ಇವನು ಇನ್ನೂ ಮಗು, ಇವನಿಗೆ ಏನೂ ಗೊತ್ತಿಲ್ಲ, ನಮ್ಮನ್ನು ದಯವಿಟ್ಟು ಕ್ಷಮಿಸಿ ಅಂತ ಗೋಗರೆದ್ರು. ತಮ್ಮ ಶಕ್ತಿಶಾಲಿ ಗುರೂಜಿ ಹೀಗೆ ಒಬ್ಬರ ಮುಂದೆ ಮಂಡಿಯೂರಿ ಬೇಡ್ತಾ ಇರೋದನ್ನು ಕಂಡು ಧನುಷ್ಗೆ ಶಾಕ್ ಆಗತ್ತೆ. ಆಗ ಆ ಮನುಷ್ಯ ಧನುಷ್ನ ಕಡೆಗೆ ಬಹಳ ಕೋಪದಿಂದ ನೋಡ್ತಾನೆ. ಆ ವ್ಯಕ್ತಿ ನೋಡಿದ ದೃಷ್ಟಿ ಎಷ್ಟಿತ್ತೆಂದರೆ ಧನುಷ್ನ ಶರೀರ ಒಳಗಿನಿಂದ ಪೂರ್ತಿ ತಣ್ಣಗಾಗಿ ಹೋಗಿತ್ತು. ಅವನು ಹೋಗುವವರೆಗೆ ಧನುಷ್ ಕಲ್ಲಿನಂತೆ ಅಲ್ಲಿಯೇ ನಿಂತು ಬಿಟ್ಟ. ಆ ವ್ಯಕ್ತಿ ಹೋದ ಮೇಲೆ ಗುರೂಜಿಯ ಸ್ಥಿತಿ ಹದಗೆಟ್ಟಿತ್ತು. ಧನುಷ್ ಅವರಿಗೆ ನೀರು ಕುಡಿಸಿ ಸಮಾಧಾನ ಪಡಿಸಿದ. ಎಷ್ಟೋ ಜಿನ್ಗಳ ಜೊತೆ ಸೆಣಸಾಡಿದ್ದ ಗುರೂಜಿ ಈ ಬಾರಿ ಒಬ್ಬ ಪುಟ್ಟ ಮಗುವಿನಂತೆ ಪ್ರಾರ್ಥಿಸ್ತಾ ಇರೋದನ್ನು ಕಂಡು ಧನುಷ್ಗೆ ಶಾಕ್ ಆಗುತ್ತೆ. ಅವರು ಸ್ವಲ್ಪ ಚೇತರಿಸಿಕೊಂಡ ತಕ್ಷಣ ಧನುಷ್ಗೆ ಬೇಗ ನನ್ನ ಚಾಕುವನ್ನು ತಂದುಕೊಡು ಅಂತ ಹೇಳ್ತಾರೆ. ಧನುಷ್ ಚಾಕು ತಂದು ಏನಾಯಿತು ಗುರೂಜಿ ಅಂತ ಕೇಳಿದಾಗ ಅವರು, ನಿನಗೆ ಗೊತ್ತಿದೆಯಾ, ನೀನು ಯಾರ ಜೊತೆ ಆಟ ಆಡ್ತಿದ್ಯಾ ಅಂತ ಕೇಳಿದರು. ಆಗ ಧನುಷ್, ಹೌದು, ಅದು ಯಾವುದೋ ಜಿನ್ ಅಂತ ಗೊತ್ತು, ಅದಕ್ಕೆ ಅಲ್ವಾ ನಾನು ನಿಮ್ಮನ್ನು ಕರೆತಂದಿದ್ದು. ಆದರೆ ನೀವ್ಯಾಕೆ ಹೀಗೆ ಹೆದರ್ತಾ ಇದ್ದೀರಿ, ನೀವು ಈ ಹಿಂದೆಯೂ ಜಿನ್ಗಳನ್ನು ಎದುರಿಸಿದ್ದೀರಲ್ವಾ ಅಂತ ಕೇಳಿದ. ಅದಕ್ಕೆ ಗುರೂಜಿ ಹೇಳ್ತಾರೆ, ನಾನು ಈ ಹಿಂದೆ ಎದುರಿಸಿದ್ದು ಬೇರೆ ಜಿನ್ಗಳನ್ನು, ಆದರೆ ಇವನು ಯಾರು ಗೊತ್ತಾ, ಇವನು ಸಿಲತ್. ಜಿನ್ಗಳಲ್ಲೇ ಅತ್ಯಂತ ಉನ್ನತ ದರ್ಜೆ ಇರುವ ಈ ಸಿಲತ್ಗೆ ನೀನು ಯಾವ ಮನೆಗೆ ತೊಂದರೆ ಕೊಡಲು ಪ್ರಯತ್ನಿಸ್ತಿದೆಯೋ ಅಲ್ಲಿ ಮೊದಲೇ ಇವನ ವಾಸ ಇದೆ. ನಾವು ಈಗ ಅವನ ಕಣ್ಣಿಗೆ ಬಿಟ್ಟು ಬಿಟ್ಟಿದ್ದೇವೆ. ಆದ್ದರಿಂದ ಈಗ ನಾನು ಹೇಳಿದಂತೆ ಮಾಡು, ಈ ಚಾಕು ತಗೋ, ನಿನ್ನ ಶರೀರದಿಂದ ಸ್ವಲ್ಪ ರಕ್ತ ತೆಗೆದು ಈ ಹವನ ಕುಂಡಕ್ಕೆ 3 ಹನಿಗಳನ್ನು ಬಿಡು. ಹಾಗೆ ಮಾಡುವಾಗ ಸತ್ಯವಾದ ಮನಸ್ಸಿನಿಂದ ಕೇಳಿಕೊ, ನಾನು ಇಂದಿನಿಂದ ನಿಮ್ಮ ಮನೆಯ ಮೇಲೆ ಮಾಡುತ್ತಿರುವ ಎಲ್ಲ ಕೆಟ್ಟ ಪ್ರಯೋಗಗಳನ್ನು ನಿಲ್ಲಿಸ್ತೇನೆ, ಇನ್ಮುಂದೆ ಎಂದಿಗೂ ಹೀಗೆ ಮಾಡಲ್ಲ ಎಂದು. ಮನಸ್ಸಿನಲ್ಲಿ ಯಾವುದೇ ಗೊಂದಲ ಅಥವಾ ಅನುಮಾನ ಇಟ್ಕೋಬೇಡ, ನಾನು ಕೂಡ ಹಾಗೆ ಮಾಡ್ತಾ ಇದ್ದೇನೆ. ಇಷ್ಟು ಹೇಳಿ ಗುರೂಜಿ ಚಾಕುವಿನಿಂದ ತಮ್ಮ ಕೈ ಸೀಳಿಕೊಂಡು ಕಣ್ಣು ಮುಚ್ಚಿ ಹವನಕ್ಕೆ 3 ಹನಿ ರಕ್ತವನ್ನು ಹಾಕಿ ಮನಸ್ಸಿನಲ್ಲಿ ಕ್ಷಮೆಯಾಚಿಸಿದರು. ಆದಿತ್ಯ ಕೂಡ ಗುರೂಜಿಯ ಮಾತಿನಂತೆ ತನ್ನ ಕೈಗೆ ಸಣ್ಣ ಗಾಯ ಮಾಡಿಕೊಂಡು 3 ಹನಿ ರಕ್ತವನ್ನು ಹವನಕ್ಕೆ ಹಾಕ್ತಾನೆ. ಕಣ್ಣು ಮುಚ್ಚಿ ಧನುಷ್ ಆ ಸಿಲತ್ ಜಿನ್ನ ಮುಂದೆ ಕ್ಷಮೆ ಕೇಳತೊಡಗಿದ. ಆದರೆ ಅವನ ಮನಸ್ಸಿನ ಒಳಗೆ ಒಂದು ಯೋಚನೆ ಓಡ್ತಾ ಇತ್ತು, ನಾನು ಎಷ್ಟು ಸುಲಭವಾಗಿ ಸೋಲು ಒಪ್ಪಿಕೊಳ್ಳಲ್ಲ. ಯಾವಾಗ ಧನುಷ್ ತನ್ನ ರಕ್ತದ 3ನೇ ಹನಿಯನ್ನ ಆ ಹವನ ಕುಂಡಕ್ಕೆ ಹಾಕಿದ್ನು, ತಕ್ಷಣವೇ ಆ ಹವನದ ಉರಿ ಆರಿಹೋಯಿತು. ಯಾವುದೇ ಗಾಳಿ ಅಥವಾ ಮಣ್ಣು ಬೀಳದಿದ್ರೂ ಬೆಂಕಿ ತನ್ನಷ್ಟಕ್ಕೆ ತಾನೇ ನಂದಿ ಹೋಗುತ್ತೆ. ಇದಾದ ನಂತರ ಗುರೂಜಿ ಅಲ್ಲಿಂದ ಹೊರಡ್ತಾರೆ. ಮುಂದಿನ ಕೆಲವು ದಿನಗಳವರೆಗೆ ಎಲ್ಲವೂ ಸರಿಯಾಗಿಯೇ ಇತ್ತು. ಈ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ದ ಅಭಿಜಿತ್ನ ತಂದೆಗೆ ವಿಷಯ ಅರ್ಥ ಆಗುತ್ತೆ. ಅವರು ತಕ್ಷಣವೇ ಧನುಷ್ಗೆ ಈ ಎಲ್ಲವನ್ನೂ ನಿಲ್ಲಿಸೋಕೆ ಹೇಳ್ತಾರೆ. ನನಗೆ ಮಾರ್ಕ್ಸ್ ಆಗಲಿ ಬಿಸ್ನೆಸ್ ಆಗಲಿ ಯಾವುದೂ ಬೇಡ, ಮೊದಲು ನಿನ್ನ ಪ್ರಾಣದ ಕಡೆ ಗಮನ ಕೊಡು ಎಂದು ಅವರು ಕಳಕಳಿಯಿಂದ ಕೇಳಿದ್ರು. ಧನುಷ್ ಅವರಿಗೆ ಚಿಂತೆ ಮಾಡಬೇಡಿ, ಗುರೂಜಿ ಹೇಳಿದ ಮೇಲೆ ನಾನು ಎಲ್ಲವನ್ನೂ ನಿಲ್ಲಿಸಿದ್ದೇನೆ ಎಂದು ಸಮಾಧಾನ ಮಾಡಿದ. ಆದರೆ ಧನುಷ್ನ ಮನಸ್ಸಿನೊಳಗೆ ಸೇಡಿನ ಕಿಚ್ಚು ಉರಿಯುತ್ತಲೇ ಇತ್ತು. ಗುರೂಜಿ ಎಚ್ಚರಿಸಿದ್ರು, ಅವನು ಕೇಳುವ ಪರಿಸ್ಥಿತಿಯಲ್ಲಿರಲಿಲ್ಲ. ಆವೇಶದ ರಕ್ತ ಯಾರ ಮಾತನ್ನು ಕೇಳುವುದಿಲ್ಲ ಅಲ್ವಾ? ತನಗೆ ತಟ್ಟುವವರೆಗೂ ಮನುಷ್ಯನಿಗೆ ವಿಷಯ ಅರ್ಥ ಆಗೋದಿಲ್ಲ. 4-5 ದಿನಗಳ ನಂತರ ಧನುಷ್ ರೋಹಿತ್ನ ಕುಟುಂಬಕ್ಕೆ ಹಾನಿ ಮಾಡಲು ಮತ್ತೆ ರಾತ್ರಿ ಹವನ ಶುರು ಮಾಡಿದ. ಈ ಬಾರಿ ಹವನ ಮಾಡುವಾಗ ಯಾವುದೇ ಅಡೆತಡೆ ಬರಲಿಲ್ಲ. ಹವನ ಮುಗಿಸಿ ಶಾಂತಿಯಿಂದ ಮಲಗಿದ.
ಆದರೆ ಮಾರ್ನಿಂಗ್ 4 to 5 ಅಷ್ಟೊತ್ತಿಗೆ ಧನುಷ್ಗೆ ಮತ್ತೆ ಅದೇ ಕನಸು ಬಿತ್ತು. ಬೆಳ್ಳನೆಯ ಬೆಳಕಿಲ್ಲದ ಅದೇ ಕತ್ತಲ ಕೋಣೆಯಲ್ಲಿ ತಾನು ಇರೋದನ್ನು ಅವನು ಕಾಣ್ತಾನೆ. ಆ ಕೋಣೆಯಿಂದ ಹೇಗೋ ಹೊರಬಂದ ತಕ್ಷಣ ಆ ಜಿನ್ ಇದ್ದಕ್ಕಿದ್ದಂತೆ ಇವನ ಕುತ್ತಿಗೆಯನ್ನು ತನ್ನ ಒಂದು ಕೈಯಿಂದ ಹಿಡಿದು ಗೋಡೆಗೆ ಒತ್ತಿ ಹವಾನಿಯಂತ್ರಕದಂತೆ ಗಾಳಿಯಲ್ಲಿ ಮೇಲೆತ್ತಿ ಹಿಡಿದನು. ಧನುಷ್ ಉಸಿರುಗಟ್ಟಿ ಒದ್ದಾಡತೊಡಗಿದ. ತಕ್ಷಣ ಕಣ್ಣು ಬಿಟ್ಟಾಗ ತಾನು ಹಾಸಿಗೆಯ ಮೇಲೆ ಮಲಗಿರೋದು ಗೊತ್ತಾಗತ್ತೆ. ಅದು ಕೇವಲ ಕನಸೆಂದು ಭಾವಿಸಿ ಮತ್ತೆ ಮಲಗ್ತಾನೆ. ಆದರೆ ಬೆಳಿಗ್ಗೆ ಎದ್ದು ಕನ್ನಡಿ ಮುಂದೆ ನಿಂತಾಗ ಅವನಿಗೆ ಒಂದು ಶಾಕ್ ಆದಿತ್ತು. ಅವನ ಕುತ್ತಿಗೆಯ ಮೇಲೆ ಬೆರಳುಗಳ ಗುರುತುಗಳು ಮೂಡಿತ್ತು. ಆ ಗುರುತುಗಳಿದ್ದ ಜಾಗದಲ್ಲಿ ರಕ್ತ ಹೆಪ್ಪುಗಟ್ಟಿ ನೀಲಿ ಬಣ್ಣಕ್ಕೆ ತಿರುಗಿತ್ತು. ಅಷ್ಟರಲ್ಲಿ ಧನುಷ್ ಪ್ರಜ್ಞೆ ತಪ್ಪಿ ಬಿದ್ದ. ನಂತರ ಏನಾಯಿತು ಎಂಬುದನ್ನು ಅಭಿಜಿತ್ನ ತಂದೆ ವಿವರಿಸ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಅವರು ಯಾವುದೋ ಕೆಲಸಕ್ಕೆಂದು ಧನುಷ್ನ ಕೋಣೆಗೆ ಬಂದಾಗ ಅವನು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿದ್ದ. ತಕ್ಷಣ ಅವರು ಗುರೂಜಿಗೆ ಫೋನ್ ಮಾಡಿದ್ರು. ಧನುಷ್ನನ್ನು ಎಬ್ಬಿಸಲು ಎಷ್ಟು ಟ್ರೈ ಮಾಡಿದ್ರೂ ಸಾಧ್ಯ ಆಗಲಿಲ್ಲ. ಅವನನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಕೆ ರೆಡಿ ಆಗ್ತಾರೆ. ಅಭಿಜಿತ್ನ ತಂದೆ ತಮ್ಮ ಕೆಲಸಗಾರರನ್ನು ಮತ್ತು ಇನ್ನೂ ಕೆಲವು ಜನರನ್ನು ಕರೀತಾರೆ. ಆದರೆ ಆಶ್ಚರ್ಯ ಏನಂದರೆ 4 ಜನ ಬಲಿಷ್ಠ ಪುರುಷರು ಸೇರಿ ಧನುಷ್ನ ಶರೀರವನ್ನು 1 ಇಂಚು ಕೂಡ ಅಲುಗಾಡಿಸಲು ಆಗಲಿಲ್ಲ. ಅಷ್ಟರಲ್ಲಿ ಗುರೂಜಿ ಅಲ್ಲಿಗೆ ಬಂದು ತಲುಪಿದ್ರು. ಧನುಷ್ನ ಸ್ಥಿತಿ ನೋಡಿ ಅವರಿಗೆ ವಿಷಯ ಅರ್ಥ ಆಗುತ್ತೆ. ಅವರು ತಮ್ಮ ಬಳಿ ಇದ್ದ ಸಾಮಗ್ರಿಗಳನ್ನು ಬಳಸಿ ಮಂತ್ರಗಳನ್ನು ಪಠಿಸಿ ಹೇಗೋ ಧನುಷ್ಗೆ ಮತ್ತೆ ಪ್ರಜ್ಞೆ ಬರುವಂತೆ ಮಾಡಿದರು. ಪ್ರಜ್ಞೆ ಬಂದ ತಕ್ಷಣ ಹಾಸ್ಪಿಟಲ್ಗೆ ಕರೆದೊಯ್ಯುವ ಬಗ್ಗೆ ಚರ್ಚೆ ನಡೆದಾಗ ಗುರೂಜಿ ಅದಕ್ಕೆ ಒಪ್ಪಲಿಲ್ಲ. ಬದಲಾಗಿ ಅಲ್ಲಿಯೇ ಒಂದು ಹವನವನ್ನು ಸಿದ್ಧಪಡಿಸಿ ಧನುಷ್ನನ್ನು ಕೂರಿಸ್ತಾರೆ. ಗುರೂಜಿ ಬಹಳ ಕೋಪದಿಂದ ಧನುಷ್ಗೆ ಹೇಳಿದರು, ಈಗಲೇ ಅವರಲ್ಲಿ ಕ್ಷಮೆ ಕೇಳು. ಅಂದೇ ನಿನಗೆ ಹೇಳಿದ್ದೆ ಅಲ್ವಾ, ಮನಸ್ಸಿನಲ್ಲಿ ಯಾವುದೇ ಗೊಂದಲ ಇಟ್ಕೋಬೇಡ ಅಂತ. ಆದರೂ ನೀನು ಮತ್ತೆ ಅದೇ ತಪ್ಪು ಮಾಡಿದೆ. ಈಗ ಕ್ಷಮೆ ಕೇಳು. ಒಂದು ವೇಳೆ ಅವರು ನಿನ್ನನ್ನು ಕ್ಷಮಿಸಿದ್ರೆ ಬದಲಿಗೆ ನಿನ್ನ ಅತ್ಯಂತ ಪ್ರಿಯವಾದ ವಸ್ತುವನ್ನು ಕೇಳ್ತಾರೆ. ಅದನ್ನು ನೀನು ನೀಡಲೇಬೇಕು, ನಿರಾಕರಿಸುವ ಹಾಗಿಲ್ಲ ಅಂತ. ಹವನದ ಬೆಂಕಿ ಜ್ವಾಲೆಯಂತೆ ಉರಿಯುತ್ತಿದ್ದಾಗ ಮತ್ತೆ ಅದೇ ಮನುಷ್ಯ ಧನುಷ್ನ ಕಣ್ಮುಂದೆ ಪ್ರತ್ಯಕ್ಷವಾದ. ಅವನ ಕಣ್ಣುಗಳು ಕೋಪದಿಂದ ಕೆಂಪಾಗಿದ್ವು. ಧನುಷ್ 2 ಕೈ ಮುಗಿದು ಕ್ಷಮೆ ಕೇಳ್ತಾನೆ. ಧನುಷ್ ಕ್ಷಮೆ ಕೇಳಿದ ತಕ್ಷಣ ಆತ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಹೀಗೆ ಹೇಳ್ತಾನೆ, ನಿನ್ನ ಅತ್ಯಂತ ಬೆಲೆ ಬಾಳುವ ವಸ್ತುವನ್ನು ನನಗೆ ಕೊಡು. ನಾನು ಹೇಳಿದಂತೆ ಮಾಡು. ಆಮೇಲೆ ನಾನು ನಿನ್ನನ್ನು ಕ್ಷಮಿಸಬೇಕೋ ಬೇಡೋ ಅಂತ ಡಿಸೈಡ್ ಮಾಡ್ತೇನೆ ಅಂತ. ಮನಸ್ಸಿಲ್ಲದಿದ್ರೂ ಆದಿತ್ಯ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ ತನ್ನ ಆರಾಧ್ಯ ದೇವಿಯ ಮೂರ್ತಿಯನ್ನು ಆ ಜಿನ್ಗೆ ದಾನ ಮಾಡಬೇಕಾಯಿತು. ಹೋಗುವಾಗ ಆ ಜಿನ್ ಮನಸ್ಸಿಲ್ಲದಿದ್ದರೂ ಧನುಷ್ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ ತನ್ನ ಆರಾಧ್ಯ ದೇವಿಯ ಮೂರ್ತಿಯನ್ನು ಆ ಜಿನ್ಗೆ ದಾನ ಮಾಡಬೇಕಾಯಿತು. ಹೋಗುವಾಗ ಆ ಜಿನ್ ಧನುಷ್ಗೆ ಇನ್ನೊಂದು ಆಜ್ಞೆ ಮಾಡಿದ. ಒಂದು ಕಾಗದದ ಹಾಳೆಯನ್ನು ನಿನ್ನ ಸ್ವಂತ ರಕ್ತದಿಂದ ಪೂರ್ತಿ ಕೆಂಪಗೆ ಮಾಡು. ಅದರ ಮೇಲೆ ಒಂದು ಗುಲಾಬಿ ಹೂವನ್ನು ಇಡು. ಎಲ್ಲಿವರೆಗೆ ಆ ರಕ್ತ ಮತ್ತು ಗುಲಾಬಿ ದಳಗಳು ಪೂರ್ತಿಯಾಗಿ ಒಣಗುವುದಿಲ್ವೋ ಅಲ್ಲಿಯವರೆಗೆ ನನ್ನ ನೆರಳು ನಿನ್ನ ಮೇಲೆ ಇರುತ್ತದೆ ಮತ್ತು ನೀನು ರೋಗಗ್ರಸ್ತನಾಗಿಯೇ ಇರ್ತೀಯ ಎಂದು. ಆ ರಕ್ತ ಮತ್ತು ಹೂವು ಸಂಪೂರ್ಣವಾಗಿ ಒಣಗುತ್ತದೋ ಅಂದು ನಿನ್ನ ಮತ್ತು ನನ್ನ ನಡುವಿನ ಸಂಬಂಧ ಕೊನೆಗೊಂಡಿದೆ ಎಂದು ಅರ್ಥ. ಮುಂದೆ ಎಂದಿಗೂ ನನ್ನ ಜೊತೆ ಸಂಘರ್ಷಕ್ಕೆ ಇಳಿಬೇಡ. ಇಲ್ದಿದ್ರೆ ಮುಂದಿನ ಬಾರಿ ನಾನು ಕ್ಷಮಿಸೋದಿಲ್ಲ. ಮುಂದಿನ ಬಾರಿ ನಿನ್ನನ್ನು ನೇರವಾಗಿ ಜನ್ನತ್ಗೆ ಅಂದರೆ ಪರಲೋಕಕ್ಕೆ ಕಳುಹಿಸಿಬಿಡ್ತೇನೆ ಎಂದು ಆ ಜಿನ್ ಎಚ್ಚರಿಸಿದ. ಇದಾದ ನಂತರ ಧನುಷ್ ನಿಜವಾಗಿಯೂ ಒಂದು ಕಾಗದವನ್ನು ತೆಗೆದುಕೊಂಡು ತನ್ನ ರಕ್ತದಿಂದ ಅದನ್ನು ಪೂರ್ತಿ ಕೆಂಪಗೆ ಮಾಡಿ ಅದರ ಮೇಲೆ ಒಂದು ಗುಲಾಬಿ ಹೂವನ್ನು ಇಟ್ಟನು. ಆ ರಕ್ತ ಮತ್ತು ಹೂವು ಒಣಗುವವರೆಗೂ ಧನುಷ್ ಬಹಳ ಅನಾರೋಗ್ಯದಿಂದ ಬಳಲಿದ. ಪದೇ ಪದೇ ಜ್ವರ ಬರೋದು, ಮೂಳೆಗಳಲ್ಲಿ ತೀವ್ರವಾದ ನೋವು ಕಾಣಿಸ್ಕೊಳ್ತಾ ಇತ್ತು. ನೋವಿನಿಂದಾಗಿ ಅವನು ಇಡೀ ರಾತ್ರಿ ಕಿರುಚಾಡ್ತಾ ಇದ್ದ. ತುಂಬ ದಿನಗಳ ನಂತರ ಯಾವಾಗ ಆ ಕಾಗದದ ಮೇಲಿದ್ದ ರಕ್ತ ಮತ್ತು ಗುಲಾಬಿ ದಳಗಳು ಪೂರ್ತಿಯಾಗಿ ಒಣಗಿದ್ವು ಆಗ ಧನುಷ್ನ ಆರೋಗ್ಯ ಸುಧಾರಿಸಿತು. ಧನುಷ್ ಗುಣಮುಖನಾಗಿ ಪ್ರಜ್ಞೆ ಬಂದಾಗ ನನ್ನ ಕೋಣೆಗೆ ಅಂಟಿರುವ ದೃಷ್ಟಿ ಅಥವಾ ಕೆಟ್ಟ ಶಕ್ತಿಯ ಪ್ರಭಾವವನ್ನು ನಾನೇ ಮಂತ್ರಗಳಿಂದ ತೆಗೆದು ಹಾಕ್ತೇನೆ. ನಾನು ದೊಡ್ಡ ತಪ್ಪು ಮಾಡಿದ್ದೇನೆ ಅಂತ ಅಂದ್ಕೊಳ್ತಾನೆ. ಆದರೆ ಅವನು ಮಂತ್ರ ಪಠಿಸಲು ಹೋದಾಗ ಅವನಿಗೆ ಯಾವುದೇ ಮಂತ್ರಗಳು ನೆನಪಿಗೆ ಬರ್ತಾ ಇರಲಿಲ್ಲ. ಅವನು ಎಷ್ಟೇ ಪ್ರಯತ್ನಿಸಿದ್ರೂ ಅವನ ಬಾಯಿಂದ ಒಂದು ಮಂತ್ರವೂ ಹೊರಬರಲಿಲ್ಲ. ಇಮಿಡಿಯೇಟ್ ಆಗಿ ಅವನು ತನ್ನ ಗುರೂಜಿಯ ಬಳಿ ಓಡಿ ಹೋಗಿ ವಿಷಯ ತಿಳಿಸ್ತಾನೆ.
ಆಗ ಗುರೂಜಿ ಹೇಳ್ತಾರೆ, ಮಗನೇ, ಏನೇ ಆದರೂ ಅದು ಒಳ್ಳೆಯದಕ್ಕೆ ಆಗುತ್ತೆ. ಆ ಜಿನ್ ನಿನ್ನಿಂದ ನಿನ್ನ ಎಲ್ಲ ವಿದ್ಯಾಶಕ್ತಿಯನ್ನು ಕಿತ್ಕೊಂಡಿದ್ದಾನೆ. ಯಾಕೆಂದರೆ ನೀನು ಮುಂದೆ ಎಂದಿಗೂ ಅವನ ಜೊತೆಯಾಗಲಿ ಅಥವಾ ಅವನಂತಹ ಯಾವುದೇ ಶಕ್ತಿಶಾಲಿ ಆತ್ಮ, ಜಿನ್ ಅಥವಾ ಅಲೌಕಿಕ ಶಕ್ತಿಗಳ ಜೊತೆ ಸಂಘರ್ಷಕ್ಕೆ ಇಳಿಬಾರದು ಎಂಬುದು ಅವನ ಉದ್ದೇಶ. ಇದು ನಿನ್ನ ಒಳ್ಳೆಯದಕ್ಕೆ ನಡೆದಿದೆ. ಯಾಕೆಂದರೆ ಮಾತಿನ ಮೂಲಕ ನಿನಗೆ ವಿಷಯ ಅರ್ಥವಾಗ್ತಿರಲಿಲ್ಲ. ಬೇರೆಯವರಿಗೆ ಹಾನಿ ಮಾಡಲು ನಿನ್ನ ವಿದ್ಯೆಯನ್ನು ಬಳಸಬಾರ್ದು ಎಂಬ ಪಾಠ ನಿನಗೆ ಈಗ ಮನವರಿಕೆಯಾಗಿದೆ. ಇದು ಧನುಷ್ನ ಜೀವನದ ಅತಿ ದೊಡ್ಡ ಪಾಠ ಮತ್ತು ಒಂದು ಘಟನೆಯಾಗಿತ್ತು. ಅಷ್ಟೇ ಅಲ್ಲ, ಇದರ ಪ್ರಭಾವ ಅಭಿಜಿತ್ನ ಕುಟುಂಬದ ಮೇಲೂ ಆಯಿತು. ನಿಧಾನವಾಗಿ ಅವರ ಎಲ್ಲ ಅಕ್ರಮ ವ್ಯವಹಾರಗಳು ಬಂದಾದವು. ಅವರು ಕೂಡ ಸಿಲತ್ ಜಿನ್ ಬಳಿ ಕ್ಷಮೆ ಕೇಳಿದರು. ಈಗ ಅವರು ಒಬ್ಬ ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಆಗಿ ಬದಲಾಗಿದ್ದು ಅವರ ಜೀವನದಲ್ಲಿ ಎಲ್ಲವೂ ಸರಿಯಾಗಿ ನಡೀತಾ ಇದೆ. ಧನುಷ್ ಈಗ ಗುಣಮುಖನಾಗಿದ್ದಾನೆ. ಆದರೆ ಈ ಪಾಠವನ್ನು ಅವನು ಎಂದಿಗೂ ಮರೆಯೋದಿಲ್ಲ. ಇಷ್ಟು ವರ್ಷ ಗುರೂಜಿಯ ಬಳಿ ಇದ್ದು ಕಲಿತ ವಿದ್ಯೆ ಇದ್ದರೂ ತನ್ನ ಅಹಂಕಾರದಿಂದಾಗಿ ಅವನು ಬ್ರಹ್ಮಾಂಡದ ಅತ್ಯಂತ ಶಕ್ತಿಶಾಲಿ ಜಿನ್ ಜೊತೆ ಸೆಣಸಾಡೋಕ್ಕೆ ಹೋಗಿದ್ದ. ಆದರೂ ಆ ಜಿನ್ನ ದೊಡ್ಡ ಗುಣ ನೋಡಿ ಧನುಷ್ನನ್ನು ಕ್ಷಮಿಸಿಬಿಟ್ಟ. ಇವನು ಯುವರಕ್ತ, ತಾನು ಯಾರ ಜೊತೆ ಹೋರಾಡ್ತಿದ್ದೇನೆ ಎಂಬ ಅರಿವು ಇವನಿಗಿಲ್ಲ ಎಂಬುದು ಆ ಜಿನ್ಗೂ ತಿಳಿದಿತ್ತು. ಅಹಂಕಾರ ಎಂಬುದು ಹೊಸದಾಗಿ ಚಿಗುರಿದ ಸಣ್ಣ ಗಿಡಗಳಲ್ಲಿ ಇರುತ್ತೆ, ಆದರೆ ಮರವಾಗಿ ಬೆಳೆದ ಮೇಲೆ ಅಲ್ಲಿ ಅಹಂಕಾರ ಇರುವುದಿಲ್ಲ. ತನ್ನ ಮುಂದೆ ಧನುಷ್ನ ಅಸ್ತಿತ್ವವೇ ಇಲ್ಲ ಎಂಬುದು ಆ ಜಿನ್ಗೆ ತಿಳಿದಿತ್ತು. ಮನಸ್ಸು ಮಾಡಿದರೆ ಅವನನ್ನು ಕ್ಷಣಾರ್ಧದಲ್ಲಿ ಹಿಸುಕಿ ಹಾಕಬಹುದಿತ್ತು. ಆದರೂ ಮೊದಲು ಎಚ್ಚರಿಕೆ ನೀಡಿದ. ಅವನು ಕೇಳದಿದ್ದಾಗ ತನ್ನ ಶಕ್ತಿ ತೋರಿಸಿದ, ಮತ್ತು ಕ್ಷಮೆ ಕೇಳಿದಾಗ ಕ್ಷಮಿಸಿದ. ಆದರೆ ಧನುಷ್ ಮುಂದೆ ಮತ್ತೆ ಇಂತಹ ಸಾಹಸಕ್ಕೆ ಕೈ ಹಾಕಬಾರ್ದು ಎಂಬ ಕಾರಣಕ್ಕೆ ಅವನ ವಿದ್ಯಾಶಕ್ತಿಯನ್ನು ಕಿತ್ಕೊಂಡ. ಈಗ ಧನುಷ್ ಒಬ್ಬ ಸಾಮಾನ್ಯ ಮನುಷ್ಯನಂತೆ ತನ್ನ ಜೀವನ ನಡೆಸ್ತಿದ್ದಾನೆ. ಇದು ಧನುಷ್ನ ಜೀವನದಲ್ಲಿ ನಡೆದ ನೈಜ ಘಟನೆ. ಅಂದಹಾಗೆ ಒಂದು ಮಾತು, ಪ್ರಾಮಾಣಿಕವಾಗಿ ಹೇಳಿ, ನೀವು ಈ ಮೊದಲು ಎಂದಾದರೂ ಈ ಸಿಲತ್ ಜಿನ್ ಬಗ್ಗೆ ಕೇಳಿದ್ದೀರಾ? ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಸೆಕ್ಷನ್ನಲ್ಲಿ ಖಂಡಿತವಾಗಿಯೂ ತಿಳಿಸಿ. ನಾವು ಮತ್ತೆ ನಮ್ಮ ಮುಂದಿನ ಕಥೆಯಲ್ಲಿ ಭೇಟಿಯಾಗೋಣ. ಈ ಕಥೆನ ಕೇಳ್ತಿರೋ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಕತೆ ಹೇಗನಿಸ್ತು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಮುಂದಿನ ಕಥೆಯಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.